ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ರೆಡ್ಡಿ ನಡಕ. ಅಯೋಧ್ಯೆಯ ರಾಮ ಮಂದಿರಕ್ಕೆ ದೇಣಿಗೆ ಕೊಡದವರು ರಾಮ ಮಂದಿರದ ದೇಣಿಗೆ ಕಳ್ಳತನದ ಬಗ್ಗೆ ಮಾತಾಡಬಾರದು ಅಂತ ಕೇಸರಿ ಪಾಳದವರು ಹೇಳ್ತಾ ಇದ್ದಾರೆ. ಅಕ್ರಮಗಳನ್ನು ಪ್ರಶ್ನಿಸಿದರೆ ನೀವು ದೇಣಿಗೆ ಕೊಟ್ಟಿದ್ದೀರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ದೇಣಿಗೆ ಕೊಟ್ಟವರಷ್ಟೇ ಪ್ರಶ್ನೆ ಮಾಡಬಹುದು ಅಂತ ವಿತಂಡವಾದ ಮಂಡಿಸ್ತಾ ಇದ್ದಾರೆ. ಇವರ ತರ್ಕವನ್ನ ಸರಿ ಅಂತ ಹೇಳುವವರು ಇದ್ದಾರೆ. ಈ ಅಸಂಬದ್ಧ ವಾದಕ್ಕೆ ಕೆಲ ಗೋಧಿ ಮೀಡಿಯಾಗಳು ಧ್ವನಿಗೂಡಿಸ್ತಾ ಇದೆ. ಹಾಗಿದ್ರೆ ಇದೇ ತರ್ಕವನ್ನ ನಾವು ಎಲ್ಲ ಕಡೆಗೂ ಅನ್ವಯ ಮಾಡಬೇಕಾಗತ್ತೆ. ಮಂದಿರಕ್ಕೆ ದೇಣಿಗೆ ಕೊಡದವರು ದೇಣಿಗೆ ಕಳ್ಳತನ ವಿರುದ್ಧ ಮಾತನಾಡುವಂತಿಲ್ಲ ಎಂದಾದರೆ, ವಕ್ಫ್ಗೆ ಜಾಗ ಕೊಡದವರು ವಕ್ಫ್ ಬಗ್ಗೆ ಮಾತಾಡುವಂತಿಲ್ಲ, ಮಾಂಸ ತಿನ್ನದವರು ಮಾಂಸಾಹಾರದ ವಿರುದ್ಧ ಮಾತಾಡಬಾರದು, ಆಜಾನ್ ಕೂಗದವರು ಆಜಾನ್ ವಿರುದ್ಧ ಮಾತಾಡುವಂತಿಲ್ಲ, ಬುರ್ಕಾ ಹಿಜಾಬ್ ಧರಿಸದವರು ಅದರ ವಿರುದ್ಧವೂ ಮಾತಾಡಬಾರದು, ಹೆಂಡತಿಗೆ ಕೈ ಕೊಟ್ಟವರು ತ್ರಿವಳಿ ತಲಾಕ್ ವಿರುದ್ಧನೂ ಮಾತಾಡಬಾರದು, ಮದುವೆಯಾಗದವರು ಇಷ್ಟು ಮಕ್ಕಳು ಮಾಡಿ ಅಂತ ಕರೆ ಕೊಡಲೂಬಾರದು, ಪ್ರೆಸ್ ಮೀಟ್ ಮಾಡಿದವರು ಮನ್ ಕಿ ಬಾತ್ ಕೂಡ ಮಾಡಬಾರ್ದು, ಪದವಿ ಪಡೆಯದವರು ಪರೀಕ್ಷೆ ಪೇ ಚರ್ಚೆ ನಡೆಸಬಾರದು, ದೇಣಿಗೆ ಕೊಡದವರು ದೇಣಿಗೆಯ ಅಕ್ರಮದ ವಿರುದ್ಧ ಮಾತಾಡಬಾರ್ದು ಅನ್ನೋರು ಈ ತರ್ಕವನ್ನು ಒಪ್ಪಿಕೊಳ್ಬೇಕಾಗತ್ತೆ. ಇದನ್ನೆಲ್ಲ ಅವರು ಒಪ್ತಾರಾ? ದೇಣಿಗೆ ಕೊಡದವರಿಗೆ ಮಾತನಾಡುವ ಹಕ್ಕಿಲ್ಲ ಅನ್ನೋದು ಸಂಘ ಪರಿವಾರದ ಈಗ ಮಾಡಿಕೊಂಡಿರುವ ಅಲಿಖಿತ ಕಾನೂನು. ಯಾಕಂದ್ರೆ ಸಂಘ ಪರಿವಾರಕ್ಕೆ ಸೇರಿದ ಕೆಲ ಖದೀಮರು ರಾಮ ಮಂದಿರ ದೇಣಿಗೆ ಕದ್ದು ಸಿಕ್ಕಿಬಿದ್ದಿದ್ದಾರೆ. ಇಡೀ ದೇಶದಲ್ಲಿ ಅವರ ಮಾನ ಹರಾಜು ಆಗ್ತಾ ಇದೆ. ಇದರಿಂದ ತಪ್ಪಿಸಿಕೊಳ್ಳಲು ಅವರು ಈ ವಾದವನ್ನ ತಂದಿಟ್ಟಿದ್ದಾರೆ. ಬಹಳ ಚೆನ್ನಾಗಿದೆ ಇವರ ವಾದ. ಹಾಗಾದ್ರೆ ಇದೇ ನಿಯಮವನ್ನ ಎಲ್ಲಾ ವಿಷಯಗಳಿಗೂ ಅನ್ವಯಿಸೋಣ. ಕ್ರಿಕೆಟ್ ಆಡದವರು ICC ಅಧ್ಯಕ್ಷರಾಗಬಾರ್ದು, ವೈದ್ಯರಲ್ಲದವರು ಆಸ್ಪತ್ರೆಗಳ ಸಮಸ್ಯೆ ಬಗ್ಗೆ ಮಾತಾಡಬಾರ್ದು, ಸರ್ಕಾರಿ ಶಾಲೆಯಲ್ಲಿ ಓದದವರು ಶಿಕ್ಷಣದ ಬಗ್ಗೆ ಪ್ರಶ್ನೆ ಕೇಳಬಾರ್ದು, ತೆರಿಗೆ ಕಟ್ಟದವರು ಸರ್ಕಾರವನ್ನ ಪ್ರಶ್ನಿಸಬಾರ್ದು, ಮೀನು ತಿನ್ನದವರು ಮೀನುಗಾರಿಕೆ ಬಗ್ಗೆ ಮಾತಾಡಬಾರ್ದು, ಕೊನೆಗೆ ಉಸಿರಾಡುತ್ತಿರುವವರು ಮಾತ್ರ ಗಾಳಿಯ ಮಾಲಿನ್ಯದ ಬಗ್ಗೆ ಮಾತಾಡಬೇಕು ಅನ್ನುವ ಪರಿಸ್ಥಿತಿ ಬರಬಹುದು. ಮೊದಲ ನೋಟಕ್ಕೆ ಈ ವಾದ ಕೆಲವರಿಗೆ ಸಮಂಜಸವಾಗಿ ಕಾಣಬಹುದು. ಆದರೆ ಇದೇ ತರ್ಕವನ್ನ ಜೀವನದ ಎಲ್ಲ ಕ್ಷೇತ್ರಗಳಿಗೂ ಅನ್ವಯಿಸಿದರೆ ಏನಾಗುತ್ತೆ ಎಂಬುದನ್ನ ಯೋಚಿಸಬೇಕಾಗತ್ತೆ. ಹೀಗೆ ವಾದ ಮಂಡಿಸ್ತಾ ಹೋದ್ರೆ ಪ್ರಜಾಪ್ರಭುತ್ವಕ್ಕೂ ಅರ್ಥ ಇರಲ್ಲ, ವಾಕ್ ಸ್ವಾತಂತ್ರ್ಯಕ್ಕೂ ಮಹತ್ವ ಇರಲ್ಲ, ಸಂವಿಧಾನಕ್ಕೂ ಮೌಲ್ಯ ಇರಲ್ಲ. ಇಲ್ಲಿ ಯಾರು ಕೂಡ ಪ್ರಶ್ನೆ ಕೇಳುವ ಮೊದಲು ಯಾರಿಂದಲೂ ಲೈಸೆನ್ಸ್ ಪಡೆಯುವ ಅಗತ್ಯ ಇಲ್ಲ. ನಾನು ಈ ವಿಷಯದ ಬಗ್ಗೆ ಮಾತನಾಡಲು ಅರ್ಹನೇ ಅಂತ ಯಾರಿಗೂ ಅನುಮತಿ ಕೇಳಬೇಕಾಗಿಲ್ಲ. ಅದು ದೇವಸ್ಥಾನದ ವಿಚಾರ ಇರಲಿ, ಮಸೀದಿ, ಚರ್ಚು, ಬಸದಿ, ಗುರುದ್ವಾರವೇ ಆಗಿರಲಿ, ಇಲ್ಲಿ ಎಲ್ರಿಗೂ ಪ್ರಶ್ನೆ ಮಾಡುವ ಅಧಿಕಾರ ಇದೆ. ಪ್ರಶ್ನೆ ಕೇಳಲು ಇಲ್ಲಿ ಯಾರ ಲೈಸೆನ್ಸ್ ಕೂಡ ಬೇಕಾಗಿಲ್ಲ. ಇಲ್ಲಿ ಪ್ರಶ್ನೆ ಕೇಳಲು ನಮಗೆ ಸಂವಿಧಾನವೇ ಸಾಕು. ಇಲ್ಲಿ ಪ್ರಶ್ನೆ ಕೇಳುವುದು ಮತ್ತು ಆರೋಪ ಮಾಡುವುದು ಎರಡು ಒಂದೇ ಅಲ್ಲ. ಯಾರನ್ನಾದರೂ ತಪ್ಪಿತಸ್ಥರೆಂದು ಘೋಷಿಸುವ ಅಧಿಕಾರ ನ್ಯಾಯಾಲಯಕ್ಕಿದೆ, ಆದರೆ ಪ್ರಶ್ನೆ ಕೇಳುವ ಹಕ್ಕು ನಾಗರಿಕನಿಗಿದೆ. ಯಾವುದೇ ಧಾರ್ಮಿಕ ಸಂಸ್ಥೆಯಾಗಲಿ, ಸರ್ಕಾರಿ ಸಂಸ್ಥೆಯಾಗಲಿ, ಸಾರ್ವಜನಿಕ ಸಂಸ್ಥೆ ಆಗಲಿ, ಅಲ್ಲಿ ಪಾರದರ್ಶಕತೆ ಇರಬೇಕು ಎಂಬ ನಿರೀಕ್ಷೆ ತಪ್ಪಲ್ಲ. ಪ್ರಶ್ನೆಗೆ ಉತ್ತರ ನೀಡುವುದು ವ್ಯವಸ್ಥೆಯ ಜವಾಬ್ದಾರಿಯ ಹೊರತು ಪ್ರಶ್ನೆ ಕೇಳಿದವನನ್ನ ಮೌನಗೊಳಿಸುವುದು ಪರಿಹಾರ ಅಲ್ಲ. ಪ್ರಜಾಪ್ರಭುತ್ವ ದೇಶದಲ್ಲಿ ಪ್ರಶ್ನೆಗಳನ್ನ ತಡೆಯುವುದು ನಿಜಕ್ಕೂ ಅಪಾಯಕಾರಿ. ಯಾಕೆಂದ್ರೆ ಪ್ರಶ್ನೆಗಳಿಲ್ಲದ ಸಮಾಜದಲ್ಲಿ ಉತ್ತರದಾಯಿತ್ವವೂ ಇರುವುದಿಲ್ಲ. ಅದರಿಂದ ಪ್ರಶ್ನೆ ಕೇಳುವ ಹಕ್ಕನ್ನ ವ್ಯಕ್ತಿಯ ಧರ್ಮ, ಆಹಾರ, ಉಡುಗೆ, ದೇಣಿಗೆ ಅಥವಾ ವೈಯಕ್ತಿಕ ಜೀವನದ ಆಧಾರದ ಮೇಲೆ ಅಳೆಯಬಾರದು. ಪ್ರಶ್ನಿಸುವುದು ಪ್ರತಿಯೊಬ್ಬ ನಾಗರಿಕನ ಮೂಲ ಹಕ್ಕು ಎಂಬುದನ್ನ ಎಲ್ಲರೂ ಅರ್ಥ ಮಾಡಿಕೊಳ್ಬೇಕು. ಒಬ್ಬ ವ್ಯಕ್ತಿ ದೇವಸ್ಥಾನಕ್ಕೆ ದೇಣಿಗೆ ಕೊಟ್ಟಿದ್ರೆ ಮಾತ್ರ ದೇವಸ್ಥಾನದಲ್ಲಿ ನಡೆದಿರುವ ಅವ್ಯವಹಾರದ ಬಗ್ಗೆ ಮಾತನಾಡಬಹುದು ಅಂತ ಯಾವ ನಿಯಮವೂ ಇಲ್ಲ. ಆ ಹಕ್ಕು ಈ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಇದೆ. ಪ್ರಜಾಪ್ರಭುತ್ವದ ಮೂಲ ತತ್ವವೇ ಪ್ರಶ್ನೆ ಕೇಳೋದು. ಪ್ರಶ್ನೆ ಕೇಳುವ ಹಕ್ಕು ನಾಗರಿಕನ ಹಕ್ಕು. ಪ್ರಶ್ನೆ ಕೇಳುವ ಮೊದಲು ಅವನು ದೇಣಿಗೆ ಕೊಟ್ಟಿದ್ದಾನಾ, ಯಾವುದಾದ್ರೂ ಧಾರ್ಮಿಕ ಆಚರಣೆ ಮಾಡ್ತಾ ಇದ್ದಾನಾ ಎಂಬುದನ್ನು ಪರಿಶೀಲಿಸುವುದು ಪ್ರಜಾಪ್ರಭುತ್ವದ ತತ್ವಗಳಿಗೆ ಹೊಂದಿಕೆಯಾಗುವುದಿಲ್ಲ. ಸಾರ್ವಜನಿಕ ಹಿತಾಸಕ್ತಿಗೆ ಸಂಬಂಧಿಸಿದ ವಿಷಯಗಳು. ಅದೇ ರೀತಿ ಸಾರ್ವಜನಿಕ ದೇಣಿಗೆಗಳಿಂದ ಅಥವಾ ಸಾರ್ವಜನಿಕ ನಂಬಿಕೆಯಿಂದ ನಡೆಯುವ ಯಾವುದೇ ಧಾರ್ಮಿಕ ಸಂಸ್ಥೆಯಲ್ಲಿ ಹಣದ ದುರುಪಯೋಗ ಅಥವಾ ಅವ್ಯವಹಾರದ ಆರೋಪ ಕೇಳಿ ಬಂದರೆ ಅದರ ಬಗ್ಗೆ ಪಾರದರ್ಶಕತೆ ಮತ್ತು ಉತ್ತರದಾಯಿತ್ವವನ್ನು ಕೇಳುವುದು ತಪ್ಪಲ್ಲ. ಒಬ್ಬ ವ್ಯಕ್ತಿ ದೇಣಿಗೆ ಕೊಟ್ಟಿದ್ದಾನೆಯೇ ಇಲ್ಲವೇ ಎಂಬುದಕ್ಕಿಂತ ಸಾರ್ವಜನಿಕವಾಗಿ ಎದ್ದಿರುವ ಪ್ರಶ್ನೆಗೆ ಸಮರ್ಪಕ ಉತ್ತರ ಸಿಗ್ತದೆಯೇ ಎಂಬುದೇ ಮುಖ್ಯವಾಗಬೇಕು. ಯಾಕಂದರೆ ಉತ್ತರದಾಯಿತ್ವದಿಂದಲೇ ನಂಬಿಕೆ ಬೆಳೆಯುತ್ತೆ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.